ಒಂದು ಕಡೆಯಲ್ಲಿ ಈ ಉಗ್ರರು ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸಿದ್ರೆ ಮತ್ತೊಂದು ಕಡೆಯಲ್ಲಿ ರಾಜ್ಯದಲ್ಲಿ ಈಗ ಧರ್ಮದಂಗಲ್ ಶುರುವಾಗಿದೆ. ಗದಗ ತೋಂಟದಾರ್ಯ ಮಠದ ಜಾತ್ರೆಯಲ್ಲಿ ಧರ್ಮದಂಗಲ್. ಪಹಲ್ಗಾಮ್ ದಾಳಿಯ ಪರಿಣಾಮ ಅನೇಕ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ರೋಷವನ್ನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೊಸ ಧರ್ಮದಂಗಲ್ ಶುರುವಾಗಿದೆ. ಈಗ ಭಾವೈಕ್ಯತೆಯನ್ನ ಸಾರಿದಂತ ಮಠದ ಭಕ್ತರಿಂದಲೇ ಭಾರಿ ರೋಷಾವೇಶ ವ್ಯಕ್ತ ಆಗ್ತಾ ಇದೆ. ಜಾತ್ರೆಯಲ್ಲಿ ಹಿಂದೂಯೇತರರು ಸ್ಟಾಲ್ ಹಾಕಿದ್ರೆ ಹೋರಾಟ ಮಾಡ್ತೀವಿ ಅಂತಿದ್ದಾರೆ. ಸ್ಟಾಲ್ಗಳನ್ನ ಹಾಕೋದಕ್ಕೆ ಅವಕಾಶ ನೀಡಿದ್ರೆ ಉಗ್ರವಾದ ಅಂತ ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಿಂದೂಗಳ ನರಮೇಧದಿಂದ ಹಿಂದೂ ಸಂಘಟನೆಗಳು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ಜಾತ್ರೆ, ಅದರದ್ದೇ ಆದಂತ ಇತಿಹಾಸ ಇದೆ. ಆದರೆ ಈಗ ಧರ್ಮದಂಗಲ್ ಅಲ್ಲಿ ಶುರುವಾಗ್ತಾ ಇದೆ. ಮುಸ್ಲಿಂ ವ್ಯಾಪಾರಸ್ಥರಿಗೆ ಅವಕಾಶ ಕೊಡಬಾರದು ಅಂತ ಒತ್ತಡ ಹೆಚ್ಚಾಗ್ತಾ ಇದೆ. ಸ್ಥಳೀಯ ಹಿಂದೂ ವ್ಯಾಪಾರಸ್ಥರಿಗೆ ಮಾತ್ರ ಅವಕಾಶವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಧರ್ಮದಂಗಲ್ ಮತ್ತೆ ಮುನ್ನೆಲೆಗೆ ಬಂದಿರುವುದು. ಸ್ವಲ್ಪ ಸಮಯದ ಹಿಂದೆ ಈ ಧರ್ಮದಂಗಲ್ ಶುರುವಾಗಿತ್ತು. ಜಾತ್ರೆ ಆಗುವಂತಹ ಸಂದರ್ಭದಲ್ಲಿ ಯಾವುದೇ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶವನ್ನ ಕೊಡಬಾರದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ವಿಚಾರಗಳು ನಡೆದಿತ್ತು, ಹೋರಾಟಗಳು ನಡೆದಿತ್ತು. ಇದೆಲ್ಲವೂ ಕೂಡ ಗಮನಿಸಿದ್ವಿ. ಈಗ ಈ ಪಹಲ್ಗಾಮ್ ದಾಳಿ ಆದ ನಂತರದಲ್ಲಿ ತೋಂಟದಾರ್ಯ ಮಠದ ಜಾತ್ರೆ ಇದೆ. ಸುಮಾರು 1 ತಿಂಗಳ ಕಾಲ ಈ ಜಾತ್ರೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮುಸ್ಲಿಂ ವ್ಯಾಪಾರಸ್ಥರಿಗೆ ಅವಕಾಶವನ್ನ ಕೊಡಬಾರದು. ಧರ್ಮವನ್ನ ಕೇಳಿ ಅವರು ಅಟ್ಯಾಕ್ ಮಾಡ್ತಾರೆ, ದಾಳಿಯನ್ನ ಮಾಡ್ತಾರೆ ಅಂತಂದ್ರೆ ಆ ಧರ್ಮವನ್ನ ಕೇಳಿ ನಾವು ಕೂಡ ಅವ್ರಿಗೆ ಅಂಗಡಿಗಳನ್ನ ಕೊಡಬಾರದು, ವ್ಯಾಪಾರ ಮಾಡೋದಕ್ಕೆ ಅವಕಾಶ ಕೊಡಬಾರದು, ಹಿಂದೂಗಳಿಗೆ ಮಾತ್ರ ಅವಕಾಶವನ್ನ ಕೊಡಬೇಕು. ಒಂದು ವೇಳೆ ಕೊಟ್ಟಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದಂತ ಹೋರಾಟವನ್ನ ಮಾಡೋದಾಗಿಯೂ ಕೂಡ ಈಗ ಹಿಂದೂ ಪರ ಸಂಘಟನೆಗಳು ಎಚ್ಚರಿಕೆಯನ್ನ ಕೊಟ್ಟಿರೋದು. ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ಜಾತ್ರೆ, ಅನೇಕ ರೀತಿಯಲ್ಲಿ ಒಂದು ರೀತಿಯಲ್ಲಿ ಹೊಸ ಭಾಷ್ಯವನ್ನ ಬರೆದಂತಹ ಜಾತ್ರೆ ಇದು. ಈಗ ಧರ್ಮದಂಗಲ್ ಹೆಸರಿನಲ್ಲಿ ಒಂದಷ್ಟು ಅಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಿಂದೂ ಪರ ಸಂಘಟನೆಗಳು ಈಗ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ. ಸ್ಟಾಲ್ಗಳನ್ನ ಹಾಕೋದಕ್ಕೆ ಯಾವುದೇ ಕಾರಣಕ್ಕಾದ್ರೂ ಅವಕಾಶವನ್ನ ಕೊಟ್ರೆ ಉಗ್ರವಾದಂತಹ ಹೋರಾಟವನ್ನ ಮಾಡೋದು ಗ್ಯಾರಂಟಿ ಅಂತಿದ್ದಾರೆ. ಜಗದ್ಗುರು ತೋಟದಾರ್ಯ ಜಾತ್ರಾ ಕಮಿಟಿಯವರಿಗೆ ನಾವು 2016ರಿಂದ ಇಲ್ಲಿವರೆಗೂ ಕೂಡ ಜಿಲ್ಲಾಡಳಿತ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಮತ್ತು ಜಾತ್ರಾ ಕಮಿಟಿ ಇರ್ಬೋದು, ಮತ್ತು ಮಠದ ಪೀಠಾಧಿಪತಿಗಳಿರ್ಬೋದು ಸಾಕಷ್ಟು ಸಲ ಮನವಿಯನ್ನು ಕೊಟ್ಟಿದ್ದೀವಿ. ಈ ಜಾತ್ರೆ ಹಿಂದೂಗಳ ಜಾತ್ರೆ, ಇಲ್ಲೇ ಹಿಂದೂಗಳಿಗೆ ಮಾತ್ರ ವ್ಯಾಪಾರಕ್ಕೆ ಅವಕಾಶ ಕೊಡ್ರಿ ಅಂತೇಳಿ. ಆದರೆ ಇಲ್ಲಿವರೆಗೂ ಕೂಡ ಜಾತ್ರಾ ಕಮಿಟಿ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಯಾರೂ ಕೂಡ ಅದನ್ನು ಬಿಟ್ಟಿಲ್ಲ. ಇನ್ನೂವರೆಗೂ ಕೂಡ ಅವ್ರಿಗೆ ಕೊಡ್ತಾರೆ. ನಾನು ಈ ಸಂದರ್ಭದಲ್ಲಿ ಇದು ವಿಷಯ ಅತ್ಯಂತ ನೋವಿನ ದಿನ ಇದೆ ನಮಗೆ. ಈ ನೋವಿನ ದಿನಕ್ಕೆ ನನಗೆ ಬೇಜಾರೇನಂದ್ರೆ, ಜಮ್ಮು ಕಾಶ್ಮೀರದೊಳಗೆ ತಾವು ಹಿಂದೂಗಳನ್ನ ಅಂತ ಕೇಳಿ ಬಟ್ಟೆ ಬಿಚ್ಚಿ ವಿಕೃತವಾಗಿ ಅವರನ್ನು ಗುಂಡಕ್ಕಿ ಕೊಂದು ಆ ಕೊಲೆಗಡಕರು ತಮ್ಮ ಧರ್ಮವನ್ನು ಎತ್ತಿಡಿದಿದ್ದಾರೆ. ಹಾಗಾಗಿ ನಾವು ಕೂಡ ಗದಗ ನಗರದಲ್ಲಿ ಏನು ಈ ಜಾತ್ರೆ ಒಳಗೆ ಮುಸ್ಲಿಮರು ಏನಾದರೂ ಇವತ್ತಿನಿಂದ ವ್ಯಾಪಾರಕ್ಕೆ ಅವಕಾಶ ಕೊಟ್ಟರೆ ನಾವು ಕೂಡ ಅವರನ್ನು ಅದೇ ಮಾದರಿಯಲ್ಲಿ ಹಿಡಿದು ಒದ್ದು ಓಡಿಸಬೇಕಾಗುತ್ತಂತ ನಾನು ಈ ಸಂದರ್ಭದಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ, ಮಠದ ಪದಾಧಿಕಾರಿಗಳಿಗೆ ಮತ್ತು ಜಾತ್ರಾ ಸಮಿತಿಯವರಿಗೆ ನಾನು ಎಚ್ಚರಿಸ್ತಾ ಇದ್ದೇನೆ. ಉತ್ತರ ಕರ್ನಾಟಕದ ಅತಿ ದೊಡ್ಡ ಜಾತ್ರೆಯಲ್ಲಿ ಒಂದಾದ ತೋಂಟದಾರ್ಯ ಮಠದ ಜಾತ್ರೆ ಮೊನ್ನೆ ನಡೆದಿದ್ದು ಎಲ್ಲರಿಗೂ ಸಂತೋಷದ ವಿಷಯ. ಆದರೆ ಜಾತ್ರೆ ಹೆಸರಿನಲ್ಲಿ ಅಲ್ಲಿರ್ತಕ್ಕಂಥ ಜಾಗವನ್ನು ಕೋಟ್ಯಾಂತರ ರೂಪಾಯಿಗೆ ಹರಾಜು ಮಾಡಿ ಅಲ್ಲಿ ಅನ್ಯ ಧರ್ಮೀಯರಿಗೆ ಹಾಗೂ ಅನ್ಯ ರಾಜ್ಯದವರಿಗೆ ಏನು ವ್ಯಾಪಾರೀಕರಣಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ, ಅದನ್ನು ನಾವು ನೇರವಾಗಿ ವಿರೋಧಿಸ್ತೇವೆ. ಬಹುಶಃ ಸ್ಥಳೀಯರಿಗೆಲ್ಲ ಅವಕಾಶವನ್ನು ಕೊಟ್ಟು ಸ್ಥಳೀಯರ ಆರ್ಥಿಕ ಬಲವರ್ಧನೆಗೆ ಸಹಾಯ ಮಾಡಬೇಕಾದಂಥವರು ಈ ರೀತಿಯ ದ್ವಂದ್ವ ನೀತಿ ಮತ್ತು ವಿರೋಧ ನೀತಿಯನ್ನು ಅನುಸರಿಸುತ್ತಿರುವುದು ಇದು ಖೇದಕರ ಸಂಗತಿ. ಕೂಡಲೇ ಈ ಮುಖೇನವಾಗಿ ಕಾರ್ಯಪ್ರವೃತ್ತರವಾಗಿ ಕೆಲಸವನ್ನು ಶ್ರೀಮಠ ಮಾಡಬೇಕಂತ ಆಗ್ರಹಿಸ್ತೇನೆ. ಬಹುಶಃ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹಂತೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಹಂತೇಶ್, ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂತಹ ರೀತಿಯಲ್ಲಿ ಜಾತ್ರೆ ನಡೀತಾ ಇತ್ತು. ಒಂದು ರೀತಿಯಲ್ಲಿ ಜನಪರ ಜಾತ್ರೆ ಅನ್ನುವಂಥದ್ದಕ್ಕೂ ಕೂಡ ಹೆಸರುವಾಸಿಯಾದಂತಹ ಜಾತ್ರೆ ಈಗ ಧರ್ಮದಂಗಲ್ ಶುರುವಾಗಿದೆ.
ಅಲ್ಲಿನ ಜಾತ್ರಾ ಮಹೋತ್ಸವದ ಕಮಿಟಿ ಏನ್ ಹೇಳ್ತಾ ಇದೆ, ಇದ್ರ ಬಗ್ಗೆ ಏನ್ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಮಹಾಂತೇಶ್. ನಮ್ಮ ಪ್ರತಿನಿಧಿಯನ್ನ ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ, ಸಂಪರ್ಕ ಸಾಧ್ಯ ಆಗಿಲ್ಲ. ಈ ಪಹಲ್ಗಾಮ್ ದಾಳಿಯ ಪರಿಣಾಮ ಅನೇಕ ಕಡೆಗಳಲ್ಲಿ ಒಂದಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ, ಅನೇಕ ಕಡೆಗಳಲ್ಲಿ ಪ್ರತಿಭಟನೆಗಳು ನಡೀತಾ ಇದ್ರೆ, ಮತ್ತೊಂದಷ್ಟು ಕಡೆಗಳಲ್ಲಿ ಈ ಧರ್ಮದಂಗಲ್ ಕೂಡ ಶುರುವಾಗಿರುವುದು, ಜಾತ್ರೆಗಳ ಆರಂಭ ಆಗ್ತಾ ಇದೆ, ಅನೇಕ ಕಡೆಗಳಲ್ಲಿ ಜಾತ್ರೆಗಳು ಕೂಡ ನಡೀತಾ ಇದೆ. ಆದ್ರೆ ಈ ಜಾತ್ರೆಗಳು ನಡೆಯುವಂತ ಸಂದರ್ಭದಲ್ಲಿ ಆ ಪರಿಸರದಲ್ಲಿ ಯಾವುದೇ ಕಾರಣಕ್ಕೂ ಮುಸ್ಲಿಮರಿಗೆ ಅವಕಾಶ ಕೊಡಬಾರದು, ಸ್ಟಾಲ್ ಹಾಕೋದಕ್ಕಾಗ್ಲಿ ವ್ಯಾಪಾರ ಮಾಡೋದಕ್ಕಾಗ್ಲಿ ಅವಕಾಶ ಕೊಡಬಾರದು ಅನ್ನುವಂತ ಒಂದು ಆಕ್ರೋಶ ಈಗ ಕೇಳಿ ಬರ್ತಾ ಇರೋದು. ಹಿಂದೂ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ, ಯಾವುದೇ ಕಾರಣಕ್ಕೂ ಮುಸ್ಲಿಮರಿಗೆ ಅವಕಾಶ ಕೊಡಬಾರದು, ಧರ್ಮವನ್ನ ಕೇಳಿ ದಾಳಿಯನ್ನ ಮಾಡ್ತಾರೆ, ಹತ್ಯೆಯನ್ನ ಮಾಡ್ತಾರೆ, ನರಮೇಧವನ್ನ ಮಾಡ್ತಾರೆ ಅಂತಂದ್ರೆ ಆ ಧರ್ಮವನ್ನೇ ಕೇಳಿ ನಾವು ಕೂಡ ವ್ಯಾಪಾರಸ್ಥರಿಗೆ ಯಾವುದೇ ರೀತಿಯ ವ್ಯಾಪಾರ ಮಾಡೋದಕ್ಕೆ ಅವಕಾಶವನ್ನ ಕೊಡಲ್ಲ ಅನ್ನುವಂಥ ಮಾತನ್ನ ಹಿಂದೂಪರ ಸಂಘಟನೆಗಳು ಹೇಳ್ತಾ ಇದ್ದಾರೆ. ಏನಾಗುತ್ತೆ ಅನ್ನುವಂಥ ವಿಚಾರ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹಾಂತೇಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹಾಂತೇಶ್, ಇಲ್ಲಿನ ಜಾತ್ರೆ ಸಾಕಷ್ಟು ವಿಚಾರಕ್ಕೆ ಬಹಳ ಹೆಸರುವಾಸಿಯಾದಂತಹ ಜಾತ್ರೆ, ಈಗ ಧರ್ಮದಂಗಲ್ ಕೂಡ ಶುರುವಾಗಿದೆ. ಏನ್ ಹೇಳ್ತಾರೆ ಕಮಿಟಿಯವರು ಅನ್ನುವಂಥ ವಿಚಾರ, ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಮಹಾಂತೇಶ್? ಮುದ್ರಣಾಕಾಶಿ ಅಂದ್ರೆ ಅಶ್ವಿನಿ, ಏನಂದ್ರೆ ಇದು ತೋಂಟದಾರ ಜಾತ್ರೆ ಅಂದ್ರೆ ಇಡೀ ಗದಗ ಜಿಲ್ಲೆಗೆ ಒಂದು ದೊಡ್ಡ ಜಾತ್ರೆ ಅಂತಾನೆ ಹೇಳ್ಬೋದು. ಈ ಜಾತ್ರೆಯಲ್ಲಿ ಏನಾಗುತ್ತೆ ಅಂದ್ರೆ ಹೋದ ವರ್ಷ ಸಹಿತ ಶ್ರೀರಾಮ್ ಸಂಘಟನೆ ಇರ್ಬೋದು ಅಥವಾ ಹಿಂದೂಪುರ ಸಂಘಟನೆ ಇರ್ಬೋದು, ಇಲ್ಲಿ ಮುಸ್ಲಿಮರಿಗೆ ಅಂಗಡಿಗಳನ್ನ ಹಾಕಬಾರದು ಅಂತಂದು ಹೋರಾಟಗಳನ್ನ ಮಾಡ್ಕೊಂತ ಬಂದ್ರು. ಈ ವರ್ಷ ಸಹಿತ ಪಲ್ಗಾಮ್ದಲ್ಲಿ ಏನು ಹಿಂದೂ ಅಂತಂದು ಕೇಳ್ಬಿಟ್ಟು ಏನು ಗುಂಡುಗಳನ್ನ ಹಾರಿಸಿದ್ರು, ವ್ಯವಸ್ಥೆ ಮಾಡಿ ಬಟ್ಟೆಯನ್ನು ಬಿಚ್ಚಿ ಹೌದು ಅಲ್ಲೊಂದು ತಕ್ಕ ಮಾಡಿಬಿಟ್ಟು ಅವ್ರನ್ನ ಗುಂಡು ಹಾರಿಸಿದ್ರು. ಆ ಉದ್ದೇಶದಿಂದ ಹಿಂದೂಗಳಲ್ಲಿ ರಕ್ತ ಕುದಿತವೆ ಅಂತಾನೆ ಹೇಳ್ಬೋದು. ಆ ನಿಟ್ಟಿನಲ್ಲಿ ಗದಗದಲ್ಲಿ ಸಹಿತ ಹಿಂದೂಪುರ ಸಂಘಟನೆಗಳು, ಶ್ರೀರಾಮ್ ಸಂಘಟನೆಗಳು ಈ ಒಂದು ಜಾತ್ರೆಯಲ್ಲಿ ಮುಸ್ಲಿಮರಿಗೆ ಸಾಲಗಳನ್ನ ಹಾಕಕ್ಕೆ ಕೊಡಬಾರ್ದು, ಒಂದು ವೇಳೆ ಹಾಕಕ್ಕೆ ಕೊಟ್ಬಿಟ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ, ನಾವು ಅವರನ್ನ ಹೇಗೆ ನಮ್ಮನ್ನ ಹೊಡೆದ್ರು ಹಾಗೆ ಅವರನ್ನ ಮುಸ್ಲಿಂ ಅಂತ ಹುಡುಕಿ ನಾವು ಹೊಡೆದು ಒಂದು ಹುಡುಕಿ ಏನು ಆರೋಪಗಳನ್ನ ಅಥವಾ ಎಚ್ಚರಿಕೆಯನ್ನ ಶ್ರೀರಾಮ್ ಸಂಘಟನೆಯ ಮುಖಂಡರಾಗಿರ್ಬೋದು, ಹಿಂದೂಪುರ ಸಂಘಟನೆ ಆಗಿರ್ಬೋದು, ಅವರೆಲ್ಲ ಎಚ್ಚರಿಕೆಯನ್ನ ನೀಡ್ತಾರೆ. ಈ ಜಾತ್ರೆಗೆ 100 ವರ್ಷಗಳ ಇತಿಹಾಸ ಇದೆ. ಈ ಜಾತ್ರೆಯಲ್ಲಿ ಸ್ಥಳೀಯರಿಗೆ ಅವಕಾಶವನ್ನು ನೀಡಬೇಕು, ಸ್ಥಳೀಯರು ಸ್ಟಾಲ್ಗಳನ್ನ ಹಾಕೋಕೆ ಅವಕಾಶ ನೀಡಬೇಕು. ಅಂದಾಗ ಸಹಿತ ನಮ್ಮ ಗದಗ ಜಿಲ್ಲೆ ಆರ್ಥಿಕತೆ ಹೆಚ್ಚರಿಸಲು ಸಾಧ್ಯ ಆಗತಿ. ಅಥವಾ ಬೇರೆ ರಾಜ್ಯದ ಸ್ಟಾಲ್ಗಳನ್ನ ಹಾಕಿ ಕೊಟ್ರೆ, ಮುಸ್ಲಿಮರಿಗೆ ಹಾಕಿ ಕೊಟ್ರೆ ನಮ್ಮ ಜಿಲ್ಲೆಯ ಆರ್ಥಿಕತೆ ಕೆಳಮಟ್ಟಕ್ಕೆ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಹಿಂದೂಪುರ ಸಂಘಟನೆಗಳಾಗಿರ್ಬೋದು, ಶ್ರೀರಾಮ್ ಸಂಘಟನೆ ಇರ್ಬೋದು ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಸದ್ಯಕ್ಕೆ ನಮ್ಮ ಹಿಂದೂಗಳಿಗೆ ಮಾತ್ರ ಈ ಸ್ಟಾಲ್ನಲ್ಲಿ ಅವಕಾಶ ಕೊಟ್ರೆ ಒಳ್ಳೇದು, ಕೊಟ್ಟಿಲ್ಲ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ, ಮುಸ್ಲಿಮರನ್ನ ಹುಡುಕಿ ಎನ್ನುವ ಸಂದೇಶವನ್ನ ಶ್ರೀರಾಮ್ ಸಂಘಟನೆಗಳು ಕೊಟ್ಟಿದ್ದಾರೆ. ಅಶ್ವಿನಿ. ಓಕೆ ಮಹಾಂತೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.